ಕೇಳುಗರಿಗೆಲ್ಲ ನನ್ನ ನಮಸ್ಕಾರಗಳು. 2ನೇ ಸಂಚಿಕೆ ಸುಶೀಲಮ್ಮ. ಸಮರ್ಪಣೆ ಅಂದರೆ ಡೆಡಿಕೇಶನ್. ತನ್ನ ರೂಪ, ಶಿಸ್ತು, ಸ್ವಚ್ಛತೆ ಮತ್ತು ತಿಂಡಿಪೋತಿತನದ ಕುರುಹುಗಳನ್ನು ನನಗೆ ವರ್ಗಾಯಿಸಿ ಈ ಸಂಚಿಕೆಯನ್ನು ಕೇಳದೆ 5 ವಸಂತಗಳ ಹಿಂದೆ ಗತಿಸಿದ ಅಪ್ಪನಿಗೆ 2003-4 ಇಸ್ವಿ ಅನಿಸುತ್ತೆ. ಒಂದು ಶನಿವಾರದ ಮಧ್ಯಾಹ್ನ ಶಾಲೆ ಮುಗ್ದಿತ್ತು. ನಾಳೆ ಭಾನುವಾರ ಅನ್ನೋ ಖುಷಿಯಲ್ಲಿ ಶಾಲೆಯ ಸಿಮೆಂಟ್ ಮೈದಾನದ ದೊಡ್ಡ ಗೇಟ್ನ ಕಡೆಗೆ ನೆಗೆದಾಡ್ತಾ ನಡೆದಿದ್ದೆ. ಅಪ್ಪ ಕೊಡಿಸಿದ್ದ 2 ದಪ್ಪ ಸ್ಟೀಲ್ ಬಟನ್ಗಳಿದ್ದ ಬ್ಯಾಗು, ಅಜ್ಜಿ ಬಾಚಿದ್ದ 2 ಚೋಟು ಜಡೆಗಳು, ಅಪ್ಪ ಮಾಡಿದ ಐರನ್ ಒಂದು ಚೂರೂ ಹಾಳಾಗದ ಯೂನಿಫಾರ್ಮ್ ಹಾಕ್ಕೊಂಡು ಉಳಿದ ಮಕ್ಕಳ ಜೊತೆ ಕುರಿ ಮಂದೆಯಲ್ಲಿ ಒಂದರಂತೆ ನಾನು ಗೇಟ್ನಿಂದ ಆಚೆ ಇನ್ನೇನು ಓಡ್ಬಿಡೋಳಿದ್ದೆ. ಇದ್ದಕ್ಕಿದ್ದಂತೆ ಒಂದು ಒರಟೊರಟಾದ ಕೈ ನನ್ನ ಎಳೆ ಕೈಯನ್ನು ಹಿಡಿದು ಹಿಂದಕ್ಕೆ ಎಳೆದು ತನ್ನ ಪಕ್ಕ ನಿಲ್ಲಿಸ್ಕೊತು. ವಿಪರೀತ ಬಿಸಿಲು ಅವತ್ತು. ಆ ಮಕ್ಕಳ ಜಾತ್ರೆಯಲ್ಲಿ ಸೂರ್ಯನ ಬೆಳಕಿನಲ್ಲಿ ಕಣ್ಣು ಬಿಡಲಾರದೆ ಒದ್ದಾಡಿ ಕತ್ತೆತ್ತು ನೋಡಿದೆ. ಓಹ್ ಸುಶೀಲಜ್ಜಿ, ಈ ಅಜ್ಜಿದು ದಿನ ಇದೇ ಆಯಿತು. ಎಲ್ಲ ಮಕ್ಕಳು ಹೋಗ್ತಾ ಇಲ್ವಾ, ನನ್ನ ಮಾತ್ರ ಎಳೆದು ನಿಲ್ಲಿಸ್ಕೋತಾರೆ. ಮನೆಯಿಂದ ಯಾರಾದರೂ ಬರೋವರೆಗೂ ಕೈ ಬಿಡೋದೇ ಇಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಂಡು ನಿಂತೆ. ಈ ಸುಶೀಲಜ್ಜಿ ಯಾರು ಅಂತೀರಾ? ಆಕೆ ನಾನು ಓದುತ್ತಿದ್ದ ಶಾಲೆಯಲ್ಲಿ ಆಯಾ, ಸಪೋರ್ಟಿಂಗ್ ಸ್ಟಾಫ್ ಅಂತಾನೂ ಕರೀತಾರೆ. ಅಲ್ಲಿದ್ದ ಆಯಾಗಳಲ್ಲಿ ಈ ಸುಶೀಲಮ್ಮ ಸೀನಿಯರ್. ಒಂದು 50-55 ವಯಸ್ಸು ಅವರಿಗಾವಾಗ. ಗೋಧಿ ಬಣ್ಣ, ಚೌಕಾಕಾರದ ಮುಖ, ಕುರ್ಚಲಾಗಿದ್ದ ಬಿಳಿ ಕೂದಲಿಗೆ ಒಂದು ಪುಟ್ಟ ಜುಟ್ಟು. ಇವು ನನ್ನ ನೆನಪಿನಲ್ಲಿ ಆಕೆ ಉಳಿದ ರೂಪ. ಪ್ರತಿದಿನವೂ ಹೀಗೆ ಮನೆಯಿಂದ ಯಾರಾದರೂ ಹಿರಿಯರು ಬಂದು ಕರ್ಕೊಂಡು ಹೋಗೋವರೆಗೂ ತನ್ನ ಪಕ್ಕ ನನ್ನನ್ನು ನಿಲ್ಲಿಸ್ಕೊಂಡು ಉಳಿದ ಮಕ್ಕಳೆಲ್ಲ ಸೇಫಾಗಿ ಗೂಡು ಸೇರ್ತಾ ಇದ್ದಾವ ಅಂತ ಸೂಪರ್ವೈಸ್ ಮಾಡ್ತಿದ್ರು. ಅವರು ಹೀಗೆ ವಿಶೇಷ ಕಾಳಜಿ ವಹಿಸುತ್ತಿದ್ದ ಎಲ್ಲ ಮಕ್ಕಳಲ್ಲಿ ನಾನೂ ಒಬ್ಬಳು. ಶಾಲೆಯಲ್ಲಿ ನಾನು ಎಲ್ಲಾದರೂ ಅಡ್ಡಾಡುತ್ತಿದ್ದಾಗ ಅಡ್ಡ ಸಿಕ್ಕರೆ ಈ ಅಜ್ಜಿ ನನ್ನ ಕೆನ್ನೆ ಜಿಗಟಿ ಮುತ್ತಿಡ್ತಿದ್ರು. ಅವರು ಹಾಗೆ ಮಾಡಿದಾಗಲೆಲ್ಲ ನನಗದು ಏನೋ ಖುಷಿ. ಆ ಅಜ್ಜಿ ನನ್ನ ಎಷ್ಟು ಪ್ರೀತಿಸ್ತಾರೆ ಅಲ್ಲ ಅನ್ನಿಸ್ತಿತ್ತು. ಅಪ್ಪ ಅಮ್ಮ ಇಬ್ಬರು ಕೆಲಸದಲ್ಲಿ ಇದ್ದ ಕಾರಣ ನನ್ನ ಅಜ್ಜಿ ಮನೆ ಅಂದರೆ ನನ್ನ ತಾಯಿಯ ತವರು ಮನೆ ನನಗೆ ಬಾಲ್ಯದ ಅರಮನೆ ಆಗಿತ್ತು. ಪ್ರತಿದಿನ ನನ್ನನ್ನು ಶಾಲೆಯಿಂದ ಮನೆಗೆ ಒಯ್ಯಲು ಅಜ್ಜಿನೋ ಅತ್ತೇನೋ ಅಥವಾ ಸೋದರ ಮಾವನೋ ಬರ್ತಿದ್ರು. ಅವರ ರೂಪ ದೂರದಿಂದಲೇ ಕಂಡ ತಕ್ಷಣವೇ ನಾನು ಸುಶೀಲಜ್ಜಿಯ ಕೈಯಿಂದ ಬಿಡಿಸ್ಕೊಂಡು ಓಡಲು ಪ್ರಯತ್ನಿಸ್ತಿದ್ದೆ. ಆಗ ಆಕೆ ತನ್ನ ಮುಷ್ಟಿಯನ್ನು ಇನ್ನಷ್ಟು ಬಿಗಿ ಮಾಡಿ ನನ್ನ ಕಡೆಗೆ ಬಗ್ಗಿ ಯಾರು ಬಂದರು ಅಂತಿದ್ರು. ನಾನು ಯಾರು ಬಂದಿದ್ರೋ ಅವರ ಹೆಸರು ಹೇಳಿ ಅವರ ಕಡೆಗೆ ಬೆರಳು ಮಾಡಿ ತೋರಿಸಿ ಆಕೆ ಕೈ ಸಡಿಲ ಮಾಡುತ್ತಲೇ ಓಡ್ತಿದ್ದೆ. ಒಂದು 4-5 ವರ್ಷ ಇದು ಪ್ರತಿದಿನದ ರೋಟೀನ್ ಆಗಿತ್ತು. ನನಗೆ ಈ ಸುಶೀಲಮ್ಮ ಆಯಮ್ಮ ಅಂದರೆ ತುಂಬ ಪ್ರೀತಿ. ಮನುಷ್ಯನೇ ಹಾಗೆ ಅಲ್ವಾ, ತನಗೆ ಯಾರು ಪ್ರೀತಿ ಕೊಡ್ತಾರೋ ಅವ್ರಿಗೆ ಒಂದು ಹಿಡಿ ಹೆಚ್ಚು ಪ್ರೀತಿ ಕೊಡೋ ಸಂಘಜೀವಿ. ಮನಸ್ಸು ಕನ್ನಡಿಯ ಹಾಗೆ, ಏನು ನೋಡುತ್ತದೋ ಅದನ್ನೇ ಪ್ರತಿಬಿಂಬಿಸುತ್ತದೆ. ಆಕೆ ಮಮತೆ ತುಂಬಿದ ಚಿನ್ನದ ಕೊಡದಂತೆ ಕಾಣ್ತಿದ್ಲು ನನ್ನ ಕಣ್ಣಿಗೆ. ಈ ಸುಶೀಲಜ್ಜಿಯದು ಒಂದು ವಿಶಿಷ್ಟ ನಡವಳಿಕೆ. ನನ್ನ ಅಪ್ಪ ಶಾಲೆಗೆ ಬಂದಾಗಲೆಲ್ಲ ಅವರನ್ನು ನೋಡಿದ ಕೂಡಲೇ ನಮಸ್ಕಾರ ಸಾರ್ ಅಂತ ನಾವು ಸೈನಿಕರಿಗೆ ಸಲ್ಯೂಟ್ ಹೊಡೆಯೋ ರೀತಿ ಸಲ್ಯೂಟ್ ಮಾಡ್ತಿದ್ರು. ಮೊದಲು ನನಗಿದು ವಿಚಿತ್ರ ಅನ್ನಿಸ್ತಿತ್ತು, ತಮಾಷೆಯಾಗೂ ಕಾಣಿಸ್ತಿತ್ತು. ಅಪ್ಪನ ಕೈಯನ್ನು ಹಿಡ್ಕೊಂಡು ನಿಂತು ಬೆಪ್ಪಾಗಿ ಆಕೆಯನ್ನು ನೋಡ್ತಾ ನನಗರಿವಿಲ್ದಂತೆ ನಗ್ತಿದ್ದೆ. ಅಪ್ಪ ಶಾಲೆಗೆ ಬರ್ತಿದ್ದಿದ್ದು ವರ್ಷಕ್ಕೆ 5-6 ಬಾರಿ, ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಥವಾ ಸ್ಕೂಲ್ ಡೇ ಇದ್ದಾಗ. ನಾನು ಆಗ 3ನೇ ಕ್ಲಾಸ್ನಲ್ಲಿದ್ದೆ. ಎಂದಿನಂತೆ ಅಪ್ಪ ಪೇರೆಂಟ್ಸ್ ಟೀಚರ್ ಮೀಟಿಂಗಿಗೆ ಬಂದಿದ್ದರು. ಮೀಟಿಂಗ್ ಮುಗಿಸಿ ಮನೆಗೆ ಹೋಗುವಾಗ ದಾರಿಯಲ್ಲಿ ಸುಶೀಲಜ್ಜಿ ಸಿಕ್ಕರು. ಮತ್ತದೇ ಸಿಗ್ನೇಚರ್ ಸಲ್ಯೂಟ್. ಅಪ್ಪ ಅವರನ್ನು ಮಾತಾಡಿಸ್ತಾ ಇರುವಾಗ ಹಿಂದಿನಿಂದ ನನ್ನ ಗೆಳತಿ ಒಬ್ಳು ಕರೆದ್ಲು. ಅವಳು ಬಳಿ ಹೋಗಿ 3ನೇ ಕ್ಲಾಸ್ನ ಹಾಯ್ ಬಾಯ್ ಪೆದ್ದ ಮಾತುಗಳನ್ನ ಆಡ್ತಿದ್ದೆ. ಹೀಗೆ ನಾನು ಮಾತಾಡ್ತಾ ಇರೋವಾಗ ಅಪ್ಪ ತನ್ನ ಶರ್ಟ್ ಜೇಬ್ನಿಂದ ಏನೋ ತೆಗೆದು ಅಜ್ಜಿಯ ಕೈಗಿಟ್ರು.
ಆಕೆ ಮತ್ತೆ ಸಲ್ಯೂಟ್ ಹೊಡೆದು ಖುಷಿಯಾಗಿ ಹೊರಟ್ಲು. ಅರೆ, ಅಪ್ಪ ಏನು ಕೊಡ್ತು ಅಜ್ಜಿಗೆ? ನನಗೆ ಕಾಣಿಸ್ಲಿಲ್ಲ. ಅಪ್ಪನನ್ನು ಕೇಳೋ ಧೈರ್ಯನೂ ಇಲ್ಲ. ಅನವಶ್ಯಕ ಪ್ರಶ್ನೆಗಳಿಗೆ ನನ್ನಪ್ಪ ಸೊಪ್ಪು ಹಾಕ್ತಿರ್ಲಿಲ್ಲ. ಸರಿ ಅಂದ ಅಪ್ಪನ ಕೈ ಹಿಡಿದು ಮನೆ ಸೇರಿದ್ದೆ ಸುಮ್ಮನೆ. ಅಂದಿನಿಂದ ಇನ್ನೂ 1 ವರ್ಷದವರೆಗೆ ಅಪ್ಪ ಅಜ್ಜಿಗೆ ಏನು ಕೊಡ್ತು ಅನ್ನೋ ಪ್ರಶ್ನೆಯಾಗಿ ಉಳಿದಿತ್ತು. 1 ವರ್ಷದ ನಂತರ ಅದೇ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಮತ್ತು ದಾರಿಯಲ್ಲಿ ಅಜ್ಜಿಯ ಭೇಟಿ. ಇವತ್ತು ನನ್ನ ಗೆಳತಿ ಇರಲಿಲ್ಲ, ಹಾಗಾಗಿ ನನ್ನ ಪ್ರಶ್ನೆಗೆ ಉತ್ತರ ಸಿಗೋ ಸಮಯ. ಅಜ್ಜಿಯ ಮೊದಲ ಸಲ್ಯೂಟ್ನ ನಂತರ ಅಪ್ಪ ತನ್ನ ಜೇಬಿನಿಂದ 50ರ ನೋಟೊಂದನ್ನು ತೆಗೆದು ನನ್ನ ಕೈಗಿಟ್ಟು, ಅಜ್ಜಿ ಕೊಡು ಅಂದರು. ನಾನು ಕೊಟ್ಟೆ. ಅಜ್ಜಿ ಖುಷಿಯಾಗಿ ತಗೊಂಡು ನನ್ನ ಕೆನ್ನೆ ಜಿಗಿಟಿ ಅಪ್ಪನಿಗೆ ಸಲ್ಯೂಟ್ ಹೊಡೆದು ಹೊರಟರು. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು. ಅದರ ಬಗ್ಗೆ ಇನ್ನಷ್ಟು ಯೋಚಿಸುವಷ್ಟು ಬುದ್ಧಿ ಬೆಳೆದಿರಲಿಲ್ಲ ಆಗ. ನಾನು ಮುಂದಿನ ತರಗತಿಗಳಿಗೆ ಹೋಗ್ತಾ ಸುಶೀಲಜ್ಜಿಯ ಭೇಟಿ ವಿರಳವಾಗ್ತಾ ಬಂದಿತ್ತು. ಆಕೆ ಚಿಕ್ಕ ಮಕ್ಕಳ ಯೋಗಕ್ಷೇಮದ ಸೂಪರ್ವಿಷನ್ನಲ್ಲಿ ಬ್ಯುಸಿಯಾಗಿದ್ದರು. 5ನೇ ತರಗತಿ ಇರಬೇಕು. ಒಂದು ಮಧ್ಯಾಹ್ನ ನನ್ನ ಅಜ್ಜಿಯ ಮನೆಯ ಪಕ್ಕದಲ್ಲಿದ್ದ ಜೋಸೆಫ್ ಅವರ ಮನೆ ಮುಂದೆ ಒಬ್ಬಳೇ ಆಟ ಆಡ್ತಿದ್ದೆ. ಅವರ 2 ಕ್ರಿಸ್ಮಸ್ ಮರಗಳ ನಡುವೆ ಒಂದಷ್ಟು ಮುಟ್ಟಿದರೆ ಮುನಿಯುವ ಗಿಡಗಳಿದ್ವು. ಅದೇ ಟಚ್ ಮಿ ನಾಟ್ ಪ್ಲಾಂಟ್. ಅವನ ಮುಟ್ಟುತ್ತಾ ಆಡುತ್ತಿದ್ದ ನನಗೆ ದಾರಿಯಲ್ಲಿ ಯಾರೋ ನಡೆಯುತ್ತಿದ್ದುದು ಕಂಡಿತು. ಸರಿಯಾಗಿ ನೋಡ್ತೀನಿ, ಸುಶೀಲಜ್ಜಿ. ತಕ್ಷಣವೇ ಆಕೆಯ ಬಳಿಗೆ ಹೋಗಿ ಕೈ ಹಿಡಿದು, ಅಜ್ಜಿ ಇದೇ ನಮ್ಮನೆ, ಬನ್ನಿ ಅಜ್ಜಿ ಅಂತ ಕರೆದೆ. ಆಕೆ ಒಂದಷ್ಟು ನಕ್ಕು, ನನಗೆ ಮನೆಗೆ ಲೇಟ್ ಆಯ್ತದೆ, ಇನ್ನೊಂದು ದಿನ ಬರ್ತೀನಿ ಅಂತ ಹೇಳಿ ಎಂದಿನಂತೆ ಮುತ್ತಿಟ್ಟು ಮುನ್ನಡೆದರು. ಇದು ನನಗೆ ನೆನಪಿರುವ ಆಕೆಯ ಕೊನೆಯ ಭೇಟಿ. ಬುದ್ಧಿ ಬಂದ ನಂತರ ಆಗಾಗ ಈ ಅಜ್ಜಿ ನೆನಪಾಗ್ತಾರೆ. ಸುಮ್ಮನಿರದ ಮನಸ್ಸು ಏನೇನೋ ತಾಳೆಯನ್ನು ಹಾಕುತ್ತದೆ. ಅಪ್ಪ ದುಡ್ಡು ಕೊಡ್ತಾ ಇದ್ರು ಅಂತ ಅಜ್ಜಿ ನನ್ನನ್ನು ಪ್ರೀತಿಯಿಂದ ನೋಡ್ಕೋತಾ ಇದ್ಲ? ಇಲ್ಲ. ದುಡ್ಡು ಮತ್ತು ಪ್ರೀತಿ ಎಂದಿಗೂ ಸೇರದ 2 ನದಿಗಳು. ಇಂಥ ಯೋಚನೆಗಳು ನನಗೆ ಯಾಕಾದರೂ ಬರ್ತಾವೋ ದೇವ್ರೆ ಅನ್ನಿಸ್ತು. ಹೌದು, ಅಪ್ಪ ಯಾಕೆ ದುಡ್ಡು ಕೊಡ್ತಾ ಇದ್ರು? ಅವರ ಕಾರಣ ನನಗೆ ಗೊತ್ತಿಲ್ಲ, ಕೇಳೋಕೆ ಅವರೂ ಇಲ್ಲ. ಸರಿ, ನನ್ನ ಕಾರಣ ನಾನೇ ರೂಪಿಸ್ಕೊಂಡೆ. ಮೊಮ್ಮಕ್ಕಳನ್ನು ಆಡಿಸುತ್ತಾ ಮನೆಯಲ್ಲಿ ಆರಾಮವಾಗಿ ಇರಬೇಕಾಗಿದ್ದ ಅಜ್ಜಿ ಆ ವಯಸ್ಸಿನಲ್ಲಿ ದುಡಿಯಲು ಬರ್ತಿದ್ಲು. ಅವಳಿಗೊಂದಿಷ್ಟು ಸಹಾಯ ಆಗಲಿ ಅಂತ ಅಪ್ಪ ದುಡ್ಡು ಕೊಡ್ತಿದ್ರು. ಕಲ್ಮಶ ತಿಳಿಯದ ಅಜ್ಜಿ ಶಾಲೆಯ ಎಲ್ಲ ಮಕ್ಕಳನ್ನು ತನ್ನ ಮೊಮ್ಮಕ್ಕಳಂತೆ ನೋಡ್ಕೊಳ್ತಿದ್ರು. ನನ್ನ ಮನಸ್ಸು ಇಂದಿಗೂ ಸುಶೀಲಮ್ಮನ ಪ್ರೀತಿಯನ್ನು ಶಂಕಿಸುವ ಕೆಲಸ ಮಾಡೋದಿಲ್ಲ. ಮಾಡೋಕೆ ಹೋದರೆ ನಾ ಬಿಡೋದೂ ಇಲ್ಲ. ಆಕೆ ಈಗ ಎಲ್ಲಿದ್ದಾರೆ, ಹೇಗಿದ್ದಾರೆ, ಇದ್ದಾರೋ ಇಲ್ಲವೋ ಅದೂ ಸಹ ತಿಳಿದಿಲ್ಲ. ಆದರೆ ಆಕೆಯ ನೆನಪು ಮಾತ್ರ ನನ್ನಲ್ಲಿ ಸದಾ ಉಳಿದಿರುತ್ತೆ. ಎಂದಿಗೂ ನನ್ನನ್ನು ಮುದ್ದಿಸುವ ಮಮತೆಯಾಗಿ ಉಳಿದಿರುತ್ತೆ. ಧನ್ಯವಾದಗಳು. ಮೊದಲನೆಯ ಸಂಚಿಕೆಗೆ ಬಂದ ಎಲ್ಲ ಸ್ಪಂದನೆಗಳಿಗೂ ನನ್ನ ವಂದನೆಗಳು. ಹೀಗೆ ಕೇಳ್ತೀರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಜನರಿಗೆ ಕೇಳಿಸಿ.